ವೆಲ್ಕಮ್ ಟು ಮೈ SB ಎಜುಕೇಷನಲ್ ಚಾನಲ್। कन्नड़ कवि परिचयಗಳು। कवि परिचय SSLC के बोर्ड एग्ज़ाम में 3 मार्क्स का लिखना होता है, इसलिए ये पढ़ना बहुत ज़रूरी है। लेकिन इतने सारे कवि परिचय हैं, याद रखना बहुत मुश्किल हो जाता है। इसलिए मैंने आप लोगों के लिए शॉर्ट एंड स्वीट कवि परिचय बनाया है ताकि आप लोगों को अच्छे से याद रहे। तो चलिए शुरू करते हैं। वणा मರದ गिಳಿ के राइटर का नाम है अ.रा. मित्रा। तो चलिए इनका कवि परिचय देखते हैं। कवि परिचय अ.ರಾ. ಮಿತ್ರ ಇವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬಲ್ಲಿ ಜನಿಸಿದರು। ಇವರು ಮಹಾಭಾರತ ಪಾತ್ರ ಸಂಗತಿಗಳು, ಛಂದೋಮಿತ್ರ, ಒಳನೋಟಗಳು, ಕವಿಗಳ ಬೆನ್ನೇರಿ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ। ಶ್ರೀಯುತರಿಗೆ ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ್ ಪ್ರಶಸ್ತಿ ಮತ್ತು ಕಾವ್ಯಾನಂದ ಪುರಸ್ಕಾರ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ। अस्सी मस्सी कृषि, इसके लेखक का नाम है श्री पंडिताराध्य शिवाचार्य। कवि परिचय ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು 1951ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ್ ಎಂಬಲ್ಲಿ ಜನಿಸಿದರು। ಇವರು ವ್ಯಕ್ತಿತ್ವ, ಜೀವನ ದರ್ಶನ, ಕೈದಿವಿಗೆ ಮತ್ತು ಕಾಯಕ, ದಾಸೋಹ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ। ಶ್ರೀಯುತರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಗೌರವ, ಫೆಲೋಶಿಪ್, ಪೆಲಾರಿಸ್ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ। गानयोगी पंडित पुट्टराज गवाई, इसके राइटर का नाम है रमेश गौड़ा MK। कवि परिचय ರಮೇಶ್ ಗೌಡ MK ಅವರು 1975ರಲ್ಲಿ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಜನಿಸಿದರು। ಇವರು ಅಮೃತಕ್ಕೆ ಹಾರಿದ ಗರುಡ, ರೂಪಬಯಲು, ಗಾನಯೋಗಿ, ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ। ಶ್ರೀಯುತರಿಗೆ ರತ್ನಾಕರ್ ವರ್ಣಿ, इसको रत्नाकर वर्णी लिख लीजिए, ಮುದ್ದಣ್ಣ ದತ್ತಿ ಪ್ರಶಸ್ತಿ ಮತ್ತು ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ। ಹಕ್ಕಿಗೂಡುಗಳ ನಿಗೂಢ ಜಗತ್ತು, इसके राइटर का नाम है BS ಕೃಪಾಕರ್ ಮತ್ತು K ಸೇನಾನಿ। ಕವಿ ಪರಿಚಯ BS ಕೃಪಾಕರ್ ಮತ್ತು K ಸೇನಾನಿ ಈ ಇಬ್ಬರೂ ಪರಿಸರ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದಂತೆ ಸಾಕ್ಷ್ಯಚಿತ್ರ, ಛಾಯಾಗ್ರಹಣ ಹಾಗೂ ಸಾಹಿತ್ಯದ ಮೂಲಕ ಹೆಚ್ಚು ಚಿರಪರಿಚಿತರಾಗಿದ್ದಾರೆ। ಇವರು ಇಂಗ್ಲಿಷ್ನಲ್ಲಿ ಎ ವಾಕ್ ಆನ್ ದಿ ವೈಲ್ಡ್ ಸೈಡ್, ವ್ಯಾಲಿ ಆಫ್ ಬ್ಯಾಂಬೂಸ್ ಆ್ಯಂಡ್ ಫರ್ಗಟನ್ ವಿಲೇಜಸ್ ಮುಂತಾದ ಕೃತಿಗಳನ್ನು ಮತ್ತು ಶ್ರೀ K ಪುಟ್ಟಸ್ವಾಮಿ ಅವರ ಜೊತೆಗೂಡಿ ಜೀವಜಾಲ ಕೃತಿಯನ್ನು ರಚಿಸಿದ್ದಾರೆ। ಇವರು ತಯಾರಿಸಿದ ದಿ ಪ್ಯಾಕ್ ಸಾಕ್ಷ್ಯಚಿತ್ರಕ್ಕೆ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪ್ರಶಸ್ತಿ ದೊರೆತಿದೆ। ಬೋಧಿ ವೃಕ್ಷದ ಹಾಡು, इसके राइटर का नाम है ಬಸವರಾಜ ಸಬರದ। ಕವಿ ಪರಿಚಯ ಡಾಕ್ಟರ್ ಬಸವರಾಜ ಸಬರದ ಅವರು 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು। ಇವರು ಪದಕಟ್ಟಿ ಹಾಡೆನ್, ನನ್ನವರ ಹಾಡು, ಹೋರಾಟ ಮತ್ತು 100 ಹನಿಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ। ಶ್ರೀಯುತರಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ। ಕರ್ನಾಟಕ लिख लीजिए। सवि चैत्र, इसके राइटर का नाम है ಬಸವರಾಜ ಸಾದರ್। ಕವಿ ಪರಿಚಯ ಬಸವರಾಜ ಸಾದರ್ ಅವರು 1955ರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಜನಿಸಿದರು। ಇವರು ಸಿಸಿ ಫಸರ್, ಸುತ್ತು, ತಬ್ದಂಡ, ಹೊಸ ಆಲೋಚನೆ ಮತ್ತು ಮೃದುವಾಗಿ ಮುಟ್ಟು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ। ಶ್ರೀಯುತರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ, ಜಯತೀರ್ಥ ರಾಜ ಪುರೋಹಿತ ಸ್ಮಾರಕ ಬಹುಮಾನ, ಅ.ಭಾ. ಆಕಾಶವಾಣಿ ಸ್ಪರ್ಧೆ ಬಹುಮಾನ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ। ಸದ್ದು ಮಾಡದಿರು, इसके राइटर का नाम है CP ಕೃಷ್ಣಕುಮಾರ್। ಕವಿ ಪರಿಚಯ CP ಕೃಷ್ಣಕುಮಾರ್ ಅವರು 1939ರಲ್ಲಿ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದರು।
ಇವರು ಬೊಗಸೆ, ಕನ್ನಡ ಚತುರ್ಮುಖ, ಕನ್ನಡ ನಾಗಾನಂದ ಮತ್ತು ಪರಿಭಾವನೆ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಚುಟುಕ ರತ್ನ ಪ್ರಶಸ್ತಿ ದೊರೆತಿದೆ. ಗುರಿ, इसके राइटर का नाम है एम ಗೋಪಾಲಕೃಷ್ಣ ಅಡಿಗ. ಕವಿ ಪರಿಚಯ. ಗೋಪಾಲಕೃಷ್ಣ ಅಡಿಗ ಅವರು 1918ರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೊಗೇರಿ ಎಂಬಲ್ಲಿ ಜನಿಸಿದರು. ಇವರು ಭಾವತರಂಗ, ಭೂಮಿಗೀತ, ಆಕಾಶದೀಪ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ. आई होप कि आप सबको ये शॉर्ट एंड स्वीट कवि परिचय समझ आ गए होंगे. अगर आपको ये वीडियो अच्छा लगे तो लाइक, शेयर एंड सब्सक्राइब ज़रूर कर लेना ताकि ऐसे वीडियोस आपको मिलते रहे. थैंक यू.